ಗಾಯಕ ಯೋಗಿ ಕೃಷಿಯ ಒಂದು ಸಂಶೋಧನೆಯನ್ನ ಮಾಡೋದ್ರ ಮೂಲಕ ರೈತರನ್ನ ಸ್ವಾಭಿಮಾನದಿಂದ ಬದುಕುವಂತ ಒಂದು ಕೃಷಿ ಕಾಯಕ ಮಾಡ್ತಿರುವಂತ ನಮ್ಮ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಪುರ ಪ್ರವೇಶ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಎಲ್ಲ ಪೂಜ್ಯರ ಪರಮ ಪಾವನ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಪುರ ಪ್ರವೇಶವನ್ನು ಮಾಡಿದಂತ ಶ್ರೀ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕ ನಮನ ಸಲ್ಲಿಸಿ, ಈಗ ತಾನೇ ಮಾತನಾಡಿದಂತ ಕರ್ನಾಟಕದ ಹಿಂದಿನ ಉಪಮುಖ್ಯಮಂತ್ರಿಗಳು ನಮ್ಮ ಹಿರಿಯರಾದಂಥ ಕೆ. ಈಶ್ವರಪ್ಪನವರೇ, ನಮ್ಮ ಈ ಭಾಗದ ಜನಪ್ರಿಯ ಕಟ್ಟರ್ ಹಿಂದೂವಾದಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದಣ್ಣ ಸೌದಿ ಅವರೇ, ನಾನು ಮೊನ್ನೆ ಬಾಗಲಕೋಟೆಗೆ ಹೋಗಿದ್ದೆ. ಹೋದಾಗ ಅವರು IB ಒಳಗಿದ್ರು, ನಾನು IBಗೆ ಹೋದೆ. ಕೆಲವೊಂದು ನಮ್ಮ ಹಿಂದೂ ಕಾರ್ಯಕರ್ತನ ದವಾಖಾನಿಗೆ ಭೇಟಿ ಆಗ್ಲಿಕ್ಕೆ ನಾವು ಹೋಗೋದಿತ್ತು. ನಾ ಕೇಳಿದೆ ಸಿದ್ದಣ್ಣ ಅವ್ರಿಗೆ, ನಮ್ಮ ದೊಡ್ಡ ಬಂದ್ರೆ ಏನಾದ್ರೆ ನಿಮ್ಗೆ ಸಸ್ಪೆಂಡ್ ಅದು ಮಾಡಿದ್ರೆ ಹೆಂಗ್ರಿ ಬರ್ತೀರಿ ಇಲ್ಲ ಅಂತ ಕೇಳಿದೆ. ಸಿದ್ದಣ್ಣ ಸೌದಿ ಅವ್ರು ಏನು ಹೇಳಿದ್ರಂದ್ರ, ನಾನು 4 ಸಲ ನನ್ನ ಜನ ಆಶೀರ್ವಾದ ಮಾಡ್ಯಾರ, ಮುಂದೆ ಟಿಕೆಟ್ ಕೊಡ್ತಾರೋ ಅವ್ರ ಕಿಸೆದಾಗ ಇಟ್ಕೋಲ್ಯಾಕ, ಹಿಂದೂ ಧರ್ಮಕ್ಕಾಗಿ ದೇಶಕ್ಕಾಗಿ ಯಾವ ಮಕ್ಕಳಿಗೆ ಅನ್ಸೋದಿಲ್ಲ ಅನ್ನುವಂತ ಗಂಡದೇ ಶಾಸಕ ಸಿದ್ದಣ್ಣ ಸೌದಿ ಅವರೇ. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ವಿಧಾನ ಪರಿಷತ್ನ ಸದಸ್ಯರಾದಂಥ ನಿರಾಣಿ ಅವರೇ, ಹಿರಿಯರಾದಂಥ ಮಾಜಿ ಶಾಸಕರಾದಂಥ ಮಾದೇವಪ್ಪಣ್ಣ ಯಾದವಾಡ್ ಅವರೇ, ನಮ್ಮ ಹಿರಿಯರಾದಂಥ ಮಾರ್ಗದರ್ಶಕರಾದಂಥ ಶ್ರೀಕಾಂತ್ ಜಿ ಕುಲಕರ್ಣಿ ಅವರೇ, ಮಹೇಶ್ ಕುಮಟಳ್ಳಿ ಅವರೇ, ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಹಿಂದೂ ತಂದೆ ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಯುವಕರೇ, ಮಾಧ್ಯಮದ ಮಿತ್ರರೇ, ಈ ಶಕ್ತಿ ನೋಡಿದ್ರೆ ಪೂಜ್ಯರನ್ನ ಪುರ ಪ್ರವೇಶ ನೋಡ್ರಿ. ಯಾವಾಗಲೂ ಭಾರತದಾಗ ನಾವು ಜಲ್ದಿ ಹೇಳುವುದಿಲ್ಲ, ಕುಂಭಕರ್ಣರು ನಮಗೆ ಬಂದು ಹಾಕಿ ಒತ್ತಾಗನೇ ನಾವು ಹೇಳೋರು. ಯಾಕಂದ್ರೆ ನಮಗದು ಧರ್ಮ ದೇಶ ಯಾವಾಗ ಗುರ್ತಾಗುವುದು ಅಂದ್ರೆ ಇಂಥ ಘಟನೆಗಳನ್ನ ಇವತ್ತೇನು ಮಾಡೋದಿಲ್ಲ. ಕರ್ನಾಟಕದಲ್ಲಿ ಏನು ಹೇಳ್ತಾರಪ್ಪ ನಮ್ಮ ಗುರುಗಳು, ಯಾರು ಬಸವಣ್ಣನ ತಗೊಂಡು ಬಸವಣ್ಣ ಪೇಟೆಂಟ್ ತಗೊಂಡಾಗ ಮಾಡ್ತಾರೆ ಕೆಲವು ಮಂದಿ. ಅವ್ರು ಯಾರು ಸ್ವಾಮಿಗಳು, ಅವ್ರು ಮಾರಿ ನೋಡಿದ್ರ ಒಬ್ಬ ಸ್ವಾಮಿದು ಮಾರಿ ನೋಡಿದ್ರೆ ಆಯಿತು ಇಲ್ಲ ಕಮಾನಿ ಹೆಂಗದ ನೋಡ್ರಿ, ಅವ್ನು ತೆಗೆದು ಹೆಸರು ಹಾಕಿಬಿಡಿ ಅವನಿಗೆ ಕಮಾನಿ ಹೆಂಗೆ ಕಾಣಿಸ್ತಾನ. ಅವ ಹೇಳ್ತಾನ, ಲಕ್ಷ್ಮೀ ಪೂಜೆ ಯಾಕೆ ಮಾಡಬೇಕು, ಗಣಪತಿಯ ಪೂಜೆ ಯಾಕೆ ಮಾಡಬೇಕು. ಇನ್ನೊಬ್ಬ ಸ್ವಾಮಿ ಹೇಳ್ತಾನ, ವೀರಭದ್ರ ಗಿಡ್ಡನವನ್ನ ಯಾಕೆ ನಾವು ಪೂಜೆ ಮಾಡಬೇಕು. ಮತ್ತ ಇನ್ನೊಂದು ಧರ್ಮನ ಹೊಗಳ್ತಾನ, ಇಸ್ಲಾಂ ಅಂದರೆ ಶಾಂತಿ, ಜಕಾತ್ ಬರ್ತಾರೆ ಸ್ವಾಮಿ. ಇನ್ನೊಬ್ಬ ಸ್ವಾಮಿ, ಇಸ್ಲಾಂ ಮತ್ತು ಲಿಂಗಾಯತ ಸಮಾನ ಇದೆ. ಹೆಂಗಂದ್ರ ಅವರು ಮಣ್ಣಾಗಿಡ್ತಾರತ್ತ, ನಾವು ಮಣ್ಣಾಗಿಡ್ಬೋದು ಅಂತ. ಅವರು ಬಸವಣ್ಣ 2 ಲಗ್ನ ಆಗ್ಯಾರ್ತ, ಅದಕ್ಕೆ ಅವ್ರು 4 ಲಗ್ನ ಆಗ್ತಾರೆ. ಇವು ಹೆಂಗ ಅಸಂಬದ್ಧವಾದಂಥ ನೋಡ್ರಿ. ಎಲ್ಲಿಯವರೆಗೆ ನಾವು ಕುಂತು ಗಲೇರು ಮಠದ ಸ್ವಾಮಿಗಳು ಏನು ತಪ್ಪು ಮಾತಾಡ್ಯಾರ, ನೀವೇನು ಮಾತಾಡಿರೋದಕ್ಕೆ ಉತ್ತರ ಕೊಟ್ಟಾರ, ಸವಾಲ್ ಜವಾಬ್ ಇರುವುದೇ ಇಲ್ಲ. ನಮ್ಮ ಮೊನ್ನೆ ವಿಧಾನಸಭಾದಾಗ ಸಿದ್ದರಾಮಯ್ಯ ಕೇಳಿದೆ, ಸಂವಿಧಾನದಾಗ ಎಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡದೈತ್ರಿ ಸಿದ್ದರಾಮಯ್ಯನವ್ರ ಕೇಳಿದೆ. ಮಿಸ್ಟರ್ ಯತ್ನಾಳ್, ಆರ್ಟಿಕಲ್ ಹೇಳ್ರಿ, ಎಲ್ಲ ಆರ್ಟಿಕಲ್ ಹುಡುಗಾಡ ಹಿಂಗೆ ಪೇ ತೋರಿಸು, ಇದೇ ನಡೀತು.
ಅಲ್ಲಿಂದ ರಾಯರೆಡ್ಡಿ ಬಂದ, ಅವನ್ ತೆಗೆದು ಕೊಟ್ಟ. ಇದು ಅಲ್ಲೋ ಇದು ಅಲ್ಲೋ ಇದೇ ನೋಡ್ರಿ, ಸಂವಿಧಾನದ ಮಾತಾಡ್ತೀರಿ, ನೀವು ಸಂವಿಧಾನ ವಿರೋಧಿ ಕೆಲಸ ಮಾಡ್ಲಕತ್ತೀರಿ ಅಂತೇಳಿ ಕೇಳುವಂತ ಶಕ್ತಿ ನಾವು ಇಲ್ಲದೆ ಇದ್ರೆ ಈ ದೇಶದ ಹಿಂದೂಗಳಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಅವತ್ತು ನಾವು ಬೈಲಾಕ್ ಚಾಲೂ ಮಾಡಿದ್ವಿ. ಮೊದಲು ಗುರುಗಳು ಪ್ರಾರಂಭ ಮಾಡಿದ್ರು, ನಾನು ಬಾಯಿಗೆ ಬಂದಾಗ ಆ ಸ್ವಾಮಿಗಳಿಗೆ ಬೈಲಾಕತ್ತೆ. ಕ್ಯಾಮಿ ಹಾಕಿ ಹಾಕೊಂಡ್ರಪ್ಪ ಸನಾತನ, ಕ್ಯಾಮಿ ಹಾಕೋರು ಹಸಿರು ಹಾಕೊಂಡು ಅಡ್ಡಾಡಲ್ಲ, ಅದೇನಿದು ಹಿಡ್ಕೊಂಡು ಅಡ್ಡಾಡ್ತಾರಲ್ಲ ಫಕೀರು. ಫಕೀರ್ರಾಗರಿ ಒಂದು ಯಾವ್ದವ್ರು ನವಿಲಿಂದು ಗರಿ ಬಡ್ಕೋತ ಅಡ್ಡಾಡ್ರಪ್ಪ ನೀವು ನಮ್ದ್ರಾಗ ಯಾಕೆ ಅವತ್ತು ನಡೆದು ಒಬ್ಬ ಸ್ವಾಮಿಯರು ಮಾತಾಡೇನ್ರಿ. ಅವ ಎಲ್ಲದ ನಾವ ನಿಜಗುಣಾನಂದ ಎಲ್ಲರ ಪಾಯಿಂಟ್ ಅಂದಾನ. ಇನ್ನೊಬ್ಬ ಶಾನೆಹಳ್ಳಿ ಎಲ್ಲರ ಪಾಯಿಂಟ್ ಅಂದಾನ. ಈ ನಮ್ಮದೊಂದು ಕೆಟ್ಟ ಚಟ ಐತೆ ಗುರುಗಳ. ನೋಡ್ರ ಬುದ್ಧಿಗಳ ಭಾಷಣ ನಮ್ಗೆ ಸುತ್ತಮುತ್ತಿದ್ದವ್ರು ನೋಡ್ರ, ರಾಡ್ಯಾಗ ಯಾಕೆ ಕಲ್ಲು ಹೋಗೋದು ಅನೇಕ ಹೆಸರು ಮಾಡ್ಕೊಡ್ತೀವಿ. ಅಪ್ಪರ ಇದು ಕೆಲಸ ಮಾಡ್ಲಾರ್ದವ್ರು. ನನ್ನ ತತ್ವ ಏನಂದ್ರ, ರಾಡ್ಯಾಗ ಹಾಕಿ ಕೆಸರಾಗ ಬೀಳಿ ಗಟರಾಗ ಬೀಳಿ ತಿರುಗಾಡಿ ಹೊಡ್ತಾನೆ, ಹೊಡೆದು ಮೆತ್ತ ಮಾಡಿ ಗಂಗಾ ನದಿ ಒಳಗೆ ಜಳಕ ಮಾಡ್ರಿ ಎಲ್ಲ ಸುದ್ದಾಗುತ್ತೆ. ಇದು ಬೇಕೇ ನಮ್ಮ ಸಿದ್ದಣ್ಣವ್ರು ಹೇಳ್ದಂಗ ಒದಿತೇನಂದ್ರೆ ಅಂತಾರೆ. ಈಗ ಎಲ್ಲರ ಗಾಂಧಿ ಹಂಗ ಕಣ್ಣು ಮುಚ್ಕೋ, ಕಿವಿ ಮುಚ್ಕೋ, ಬಾಯಿ ಮುಚ್ಕೋ ಅಂದ್ರ ಬಾಯಿ ಮುಚ್ಕೊಂಡ್ರೆ ಭಾರತದ ಪರಿಸ್ಥಿತಿ ಹಿಂಗಾಗೈತಿ. ನಾವಿವತ್ತು ಯಾರನ್ನ ನೆನ್ಸ್ಬೇಕಪ್ಪ, ಯಾರು ಸತ್ಯ ಅವತ್ತು ಹೇಳಿದ್ರಪ್ಪ ಅಂದ್ರ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ನಾವು ನೆನಪು ಮಾಡ್ಕೋಬೇಕು. ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಎಷ್ಟು ಕ್ಲಿಯರ್, ಎಷ್ಟು ಓಪನ್ ಆಗಿ ಹೇಳ್ಯಾರ, ಯಾರು ಹೇಳಿಲ್ಲ ಈ ದೇಶದಾಗ. ಭಾರತ ಪಾಕಿಸ್ತಾನ ನೀವು ಎರಡು ಮಾಡೋದಿದ್ರೆ ಭಾರತದಲ್ಲಿರುವ ಕಟ್ಟ ಕಡೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವ ಕಟ್ಟ ಕಡೆಯ ಹಿಂದೂ ಭಾರತಕ್ಕೆ ಬರಬೇಕು. ಯಾವ ಗಾಂಧಿ ಹೇಳ್ದ, ನೆಹರು ಯಾರು ಹೇಳದ್ರ, ಅಂಬೇಡ್ಕರ್ ಅವರು ಹೇಳಿದ್ರು. ಅವ್ರ ಮುಂದೆ ಏನ್ ಬೇಕಾದ್ರೆ ಬರ್ತದನು, ಎಲ್ಲಿವರೆಗೆ ಇಸ್ಲಾಂ ಅನ್ನುವಂಥ ಧರ್ಮದಲ್ಲಿ ಸಹೋದರತ್ವ ಇಲ್ಲ, ಮತ್ತೊಂದು ಧರ್ಮದವ್ರನ್ನ ಅವರಂದು ಒಪ್ಪುವುದಿಲ್ಲ, ಮತ್ತೊಂದು ಧರ್ಮದವ್ರನ್ನ ಅಣ್ತಂಬರ ತಿಳ್ಕೋದಿಲ್ಲ. ಎಲ್ಲಿವರೆಗೆ ಭಾರತದಲ್ಲಿ ಮುಸಲ್ಮಾನರು ಇರ್ತಾರೋ ಅಲ್ಲಿವರೆಗೆ ಭಾರತದಲ್ಲಿ ಅಶಾಂತಿ ಇರ್ತದೆ ಅಂತ ಹೇಳಿ ಯಾರು ಹೇಳಿದವರು, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಏನ್ ನಡೆಯುತ್ತೆ ನಮ್ಮ ದೇಶ, ಮಕ್ಕಳು 200 ಮಂದಿ ಒಳಗೆ ಕೂತ್ಬಿಡ್ತಾರೆ. ನಮ್ಮ SP ಹೇಳ್ತಾನ, ನನಗಂತೂ ನಮ್ಮ ಆಫೀಸರ್ಗೆ ಎಳ್ಳೆ ಕಲ್ಲುಗಳು ಬಂದ. ಅದು SP ಜನಿಸನ ಕಾಣಿಸ್ತದೆ, ಇಷ್ಟೇ ಎಡೆ ಕಲ್ಲು ಟಪ್ ನೋಡಿ. ಎಷ್ಟು ಒಬ್ಬ IPS ಅಧಿಕಾರಿಯಾಗಿ ಅದು ಸಣ್ಣ ಕಲ್ಲು ಏನಂತ ಚಪ್ಪಲಿ ಎಸಿತಾರಲ್ಲ, ಆ 200 ಮಂದಿ ಎದಕ್ಕೆ ಕೂತಿದ್ರಪ್ಪ. ನಮ್ಮ ಮೆರವಣಿಗೆ ಬರ್ತೈತಂದ್ರೆ ಆ ಮಸೂತಿಗಳನ್ನೆಲ್ಲ ಖಾಲಿ ಮಾಡಬೇಕು, ಕಿಲಿ ಹಾಕ್ಬೇಕು ಹಿಂಗ್ ಮ್ಯಾಗ. ಅಲ್ರಿ, ನೀವು 5 ಸಲ ದಿನ ಒದರ್ತಿರಲ್ಲ, ಶಂಕ ಹೊಡಿತಿರಲ್ಲ, ನಮಗೂ ತ್ರಾಸ ಆಗೋದಿಲ್ಲ. ಈಗ ಎಲ್ಲಿತನ ಬಂದಾರಂದ್ರೆ ಆ ಘಂಟಿ ಶಬ್ದ ಕೇಳುದಾಗೋದಿಲ್ಲ. ತೊಗೊಂಡು ಕಂಪ್ಲೇಂಟ್ ಕೊಟ್ಟಾನ ಮೊನ್ನೆ. ನೀವು ವಿಚಾರ ಮಾಡಿ, ಈಗ 15-17% ಅದಾರಂದ್ರೆ ಈ ಪರಿಸ್ಥಿತಿ ಐತಿ. ನೀವೆಲ್ಲರೂ 40-50 ಆಯ್ತಂದ್ರೆ ನೀವು ಯಾರು ಗಂಟಿನ ಹೊಡಿಲಕ್ಕಾಗೋದಿಲ್ಲ, ಗುಂಪಾನ ಹಚ್ಕೊಳಕ್ಕಾಗೋದಿಲ್ಲ, ಭಂಡಾರ ಹಚ್ಕೊಳಕ್ಕಾಗೋದಿಲ್ಲ. ಈ ದೇಶದಾಗ ಒಂದು ಮೂರ್ತಿ ಉಳಿದಿಲ್ಲ. ಅವ್ರಿಗೇನು ಹೇಳೋದು ಅವರು ಕ್ಲಿಯರ್ ಐತೆ, ಅವ್ರ ಧರ್ಮನೇ ಹೇಳ್ತಾರೆ, ನಾವೆಲ್ಲ ಕಾಪಿರು, ನಾವು ಎಲ್ಲಿ ಎದುರಿಗೆ ಬರ್ತಾನೆ ಹೊಡೀರಿ ಕಡೀರಿ. ಈ ರೀತಿ ನಮ್ಮ ದೇಶದಲ್ಲಿ ಇವತ್ತು ಅಶಾಂತಿ. ಆದ್ರೆ ಕರ್ನಾಟಕದಾಗಂತೂ ನೀವು ಅವ್ರದೇ ಸಾಬ್ರ ಸರ್ಕಾರ ಅದು, ಯಾರು ಹಿಂದೂಗಳದ್ದು ಏನೂ ಇಲ್ಲ. ಮ್ಯಾಗ ನಾವು ಸಿದ್ದಣ್ಣ ಸೌದಿಯವ್ರು ನಾವೆಲ್ಲ ಮ್ಯಾಗ ಗ್ಯಾಲರಿಯಾಗ ನೋಡ್ತೀವಿ ಅಂಬಾರ, ಬರೀ ಗಡ್ಡ ಬುರ್ಕಾನೆ ಗೊತ್ತಿರ್ತಾವೆ. ಪೂರ್ತಿ ವಿಧಾನಸೌಧ ಗ್ಯಾಲರಿ
ಎಲ್ಲಿಗೆ ಬಂತು ನೋಡಿ. ಪೊಲೀಸರಿಗೆ ಅಂಜಿಸ್ತಾರೆ, ಪೊಲೀಸರಿಗೆ ವಿಧಾನಸಭೆಯಲ್ಲಿ ಹೊಡಿಲಕ್ಕೆ ಹೋಗ್ತಾರೆ, ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಏನು ಆಗ್ತಾ ಇಲ್ಲ ಈ ರಾಜ್ಯದಲ್ಲಿ. ಎಲ್ಲಿವರೆಗೆ ನಮ್ಮ ಸನಾತನ ಧರ್ಮ, ನಾವಂತರೂ ಈಶ್ವರಪ್ಪನವರು, ಸಿದ್ದಣ್ಣವರು ಕೆಲವು ಮಂದಿ ಇದೀವಿ, ಮುಂದೆ ನಾವು ಏನು ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ನಾವು ನಮ್ಮ ಧರ್ಮ, ನಮ್ಮ ದೇಶಕ್ಕಾಗಿ ಯಾವುದೇ ತ್ಯಾಗ ಆದರೂ ಸಿದ್ಧಲ್ಲ, ನಾವು ತಯಾರಾಗಿಬಿಟ್ಟಿದ್ದೀವಿ. ಒಂದು ವೇಳೆ 2028ಕ್ಕೆ ಬದಲಾವಣೆ ಆಯ್ತಂದ್ರೆ ಒಂದೇ ಗಣಪತಿ ಮ್ಯಾಗ ಕಲ್ಲು ಹೋಗದವ್ರು ಏನದವಲ್ಲ ಮಸೀದಿಗಳು ದಮ. ಮತ್ತೆ ಇಲ್ಲಿಗೆಲ್ಲ ಸರ್ಕಾರಿ ಜಾಗದಾಗ ಮಸೀದಿ ಕಟ್ತಾರ, ಮುಕ್ಕಟ್ಟು ನೀರು ತಗೋತಾರ, ಮುಕ್ಕಟ್ಟು ಕರೆಂಟ್ ತಗೋತಾರ, ಮುಕ್ಕಟ್ಟು ತೊಳ್ಕೋತಾರ. ತೊಳ್ಕೊಂಡು ನಮ್ಮ ದೇಶದ ಅನ್ನ ತಿಂದು ಅವ್ರಿಗೆ ಇಷ್ಟು ಧೈರ್ಯ ಐತಂದ್ರ ಮ್ಯಾಗ ಗಣೇರಿ ಅಪ್ಪವ್ರು ಮಾತಾಡಿದ್ರೊಳಗೆ ಏನು ಸುಳ್ಳು ಐತಿ? ಮೊದಲು ನಮ್ಮ ಸ್ವಾಮಿಗಳನ್ನ ರಿಪೇರಿ ಮಾಡ್ಬೇಕಾಗಿತ್ತು ಅಲ್ಲೆಲ್ಲ. ಇವು ಹಾದಿ ಬಿಟ್ಟಾವೆ, ಈಗ ಬರೋಬ್ಬರಿ ರಿಪೇರಿ ಆಗ್ಯಾರ ಸ್ವಲ್ಪ. ಈಗ ಎಲ್ಲರೂ ಒಂದ್ ಕಡೆ ಬೈಕ್ ಅಂತ ಅಂತಾರ, ಯಾಕಲ್ಲ ಆಗ್ಯಾರ? ಇಲ್ಲೇನು 300 ಜನಕ್ಕಿಂತ ಹೆಚ್ಚಿನ ಸ್ವಾಮಿ ಅದಾರ. ಅವಾಗ ಏನಾಗ್ಬಿಟ್ಟಿತ್ತು, ಕೆಲವು ಸ್ವಾಮಿಗಳು ಮಾತಾಡಿ ಪಾಪ ಅವ್ರು ಏನು ತಮ್ಮ ಮಠ ಆಯ್ತು, ತಪಸ್ಸು ಆಯ್ತು, ತಮ್ಮದು ಪೂಜೆ ಆಯ್ತು, ಪುನಸ್ಕಾರ ಆಯ್ತು, ಇದು ಬಿಟ್ರೆ ಯಾಕಪ್ಪ ನಮ್ಗೆ ಹೊರಗಿಂದದು ಹಂಗೆ ನಡೀದಿಲ್ಲ. ಇನ್ನು ಮ್ಯಾಗ ನಮ್ಮ ಧರ್ಮಕ್ಕೆ ಬೈದ್ರೆ ಅವ್ರು ಏನೋ ಮಾತಾಡಿದ್ರಲ್ಲ, ಶಾಂತಿ ತಂದವ್ರು ಮನೆ ಚಪ್ಪಲ್ ಹೋಗುವಾಗ ಎಲ್ಲಿ ಹೋಗಿದ್ರು ಅವರು, ಮತ್ತೆ ಖಂಡಿಸ್ಬೇಕಾಗಿತ್ತಿಲ್ಲ. ಅದಕ್ಕೆ ಬಂಧುಗಳೇ, ಇವತ್ತೇನು ಇದು ಒಂದು ಅದೃಶ್ಯ ಕಾಡಸಿದ್ದೇಶ್ವರ ಮಠದ ಪೂಜ್ಯರ ಒಂದು ಪುರ ಪ್ರವೇಶದ ಮೂಲಕ ಕರ್ನಾಟಕದಲ್ಲಿ ಹಿಂದೂ ಸಂಸ್ಕೃತಿಯನ್ನ, ಧರ್ಮನ ಉಳಿಸುವಂತ ಸರ್ಕಾರ 2028ಕ್ಕೆ ಬರಬೇಕು. ಅದರ ಒಂದು ಹಿನ್ನೆಲೆಯಲ್ಲಿ ಈ ಕಠಿಣ ಕ್ರಮ ಕೈಗೊಳ್ಳುವ ಮಂದಿ ಬರಬಾರ್ದು. ಏನಾದರೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. 2ನೇ ಸಲ ಅತಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. 3ನೇ ಸಲ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಒಬ್ಬ ಗೃಹ ಮಂತ್ರಿ ಕೇಳಿದ ನಾವು ವಿಧಾನಸಭೆದಾಗ, ನಿನಗ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಾಕ ಬಂದವ್ರ ಮ್ಯಾಗ ಕಠಿಣ ಕ್ರಮ ತಗೊಳ್ಲಿಕ್ಕಂದ್ರ ಎದಕ್ಕೆ ಕಿಸಿಲಾಕ ನೀ ಗೃಹ ಮಂತ್ರಿ ಇದೀಯ? ಏನ್ ಮಾಡಿದ ನೋಡ್ರಿ, ಯಾವ ಪೊಲೀಸರು ನಾನು ಮಾತು ಕೇಳ್ತಾರೆ. ಮತ್ತೆ ಅದಕ್ಕೆ ಕಿಸಿಲಾಕದೀವಲ್ಲ, ಅರಣ್ಯ ಇರ್ತವೋ, ಕಂದಾಯ ಇರ್ತವೋ, ಸುಡಗಾಡಿ ಆ ಕಡೆ ಹೋಗು ನೋಡ್ರಿ, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಿರ್ತಾರೆ. ಈ ರೀತಿ ಗಣೇರಿ ಮಠ ಸ್ವಾಮಿಗಳನ್ನ ಎಷ್ಟು ಒಂದು ಅಪರಾಧಿ ಸ್ಥಾನದಾಗ ನಿಂದ್ರಿಸಿದ್ರು. ಹೈಕೋರ್ಟ್ನಾಗ, ಸುಪ್ರೀಂ ಕೋರ್ಟ್ನಾಗ ಏನೋ ನ್ಯಾಯ ಕೊಡುವಂಥ ಒಬ್ಬ ಪುಣ್ಯಾತ್ಮ ಅಲ್ಲೊಬ್ರು ಹೈಕೋರ್ಟ್ನಾಗ ಬಂದ್ರಂತೇಳಿ ಸುಮಾರು 98 ಪೇಜದ ಒಂದು ಜಜ್ಮೆಂಟ್ ಬರೆದ್ರು. ಆ ಜಜ್ಮೆಂಟು ಇಡೀ ಭಾರತದಲ್ಲಿ ಒಂದು ದಾಖಲೆ, ಅದೊಂದು ಫಾಲೋ ಮಾಡುವಂತ ಜಜ್ಮೆಂಟ್ ಅನ್ನು ಬರೆದಂತ ನ್ಯಾಯಾಧೀಶರು ಇವತ್ತು ನಮ್ಮ ಗುರುಗಳಿಗೆ, ಹಿಂದೂ ಧರ್ಮವನ್ನು ಉಳಿಸಿದಂಥವ್ರಿಗೆ ನಾನು ಶರಣಾರ್ಥಿ ಹೇಳ್ಬೇಕಾಗ್ತದೆ. ನ್ಯಾಯಾಂಗನು ನಮ್ಮ ಪರವಾಗಿ, ನಾವೇನು ಮತ್ತೊಂದವರು ಹಿಂಸೆ ಮಾಡಿಲ್ಲ, ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ ಗುರುಗಳು. ನೋಡ್ರಿ, ಅವ್ರು ಯಾರು ಹೆಂಗೆ ಮಾತಾಡ್ತಾರೆ ಹಂಗೆಲ್ಲ ಮೆಟ್ಲೆ ಹೊಡಿಬೇಕು. ಮೆಟ್ಟ ಹಂಗೆ ಮಾತಾಡಿದ್ರೆ ಮೆಟ್ಲೆ ಹೊಡಿಬೇಕಂತ ಅವ್ರೇನು ಅಂತಾರಲ್ಲ, ಅದು ಬರೋಬ್ಬರಿನೇ ಐತಿ. 100ಕ್ಕೆ 100 ನಾವು ಸಮರ್ಥನೆ ಮಾಡ್ತೀನಿ. ಇನ್ನು ಮ್ಯಾಗನು ಅಪ್ಪರ ಬಿಡಬೇಡ ಸಡ್ಲ, ಎಲ್ಲರೂ ಮಾತಾಡಕ್ಕೆ ಚಾಲು ಮಾಡ್ರಿ. ಇವರು ಬರೇ ಸಿದ್ದರಾಮಯ್ಯ ಬಲ್ಲಿ ಹೋಗೋದು, ಮನೆಗೆ ಕೊಡೋದು, ಬಸವಣ್ಣನ ಫೋಟೋ ಕೂಡಿಸ್ರಿ, ಬಸವಣ್ಣನ ಅದನ್ನು ಮಾಡ್ರಿ. ಇವರು ಲಿಂಗಾಯತ ಧರ್ಮ, ವೀರಶೈವ ಬ್ಯಾರೆ ಅನ್ನುವಂಥದ್ದು ಹಚ್ಚಿ ಈಗ ಯಾರು ಲಿಂಗಾಯತ ಧರ್ಮಕ್ಕೆ ಮಾತಾಡಕತ್ತಾರೇನ್ರಿ ಕರ್ನಾಟಕದಾಗ? ಈಗೆಲ್ಲ ಬಿಟ್ಬಿಟ್ಟಾರ. ಹೇಳಿವಿ ನಾವು, ನೀವೇನಾರಿ ನಮ್ಮ ಮಾತಾಡಿದ್ರಿ ನಿಮ್ಮ ಬಂಡವಾಳ ತೆಗಿತೀವಿ ಅಂದ ಮ್ಯಾಗ ಈಗ ಲಿಂಗಾಯತ ಧರ್ಮದವ್ರು ಟೂಸಾಗ್ಯಾರ, ಎಲ್ಲ ಟೂಸಾಗ್ಯಾರ. ಇಲ್ಕಂದ್ರೆ ಹೋಗೋಣ ನೀವು ಸಿದ್ದರಾಮಯ್ಯ ಒಂದು ಮನೆ ಕೊಡೋದದ, ಅದನ್ನು ಮಾಡ್ರಿ, ಇದನ್ನು ಮಾಡ್ರಿ. ಅಂದ್ರೆ ವೀರಶೈವ, ಲಿಂಗಾಯತ ಇದು ಎಲ್ಲ ಒಂದೇ. ನಾವೆಲ್ಲ ಸನಾತನ ಧರ್ಮದ ತಳಹದಿಯ ಮೇಲೆ ಭಾರತ ಇದೆ. ಆ ಸನಾತನ ಧರ್ಮ ಉಳಿತಾಗಿ ಇವತ್ತೇನು ಕನೇರಿ ಶ್ರೀಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ದೊಡ್ಡ ಸೈನ್ಯ ತಯಾರಾಗಿದೆ. ಮಠಾಧೀಶರು
ಇದನ್ನು ನೋಡಿಬಿಟ್ರೆ ಸಾಕು. ಅವ್ರ ಏನು ಮಾತಾಡೋರು ಅದಲ್ಲ, ಏನೂ ಮಾತಾಡೋದು, ಕೆಲವು ಮಾತಾಡ್ತಿರ್ತಾರೆ, ಕುಂಕುಮ ಹಂಚ್ಕೊಂಡ್ರೆ ಹೊಡೀರಿ ಬಡ್ರಿ ಅಂತ. ಬಾ ಮಗನೇ, ನಾನು ದಿನ ಕುಂಕುಮ ಹಂಚ್ಕೊಂಡು ಅಡ್ಡಾಡ್ತೀನಿ. ಯಾರ ಅಪ್ಪಗ ಯಾವ ಹುಟ್ಟಿದ್ದು ಅಂದ್ರೆ ಅವ್ನು ಬಂದು ನಾನು ಕುಂಕುಮ ಹೊಡಿದ್ರು ತೋರಿಸಿ. ಈ ರೀತಿ ಧರ್ಮ ವಿರೋಧಿ ಮಾತುಗಳನ್ನು ಹೇಳಿದಾಗ ನಾವು ಸುಮ್ಮ ಕುಂಡ್ರದು ಬೇಡ. ನಾವು ಗಟ್ಟಿಯಾಗಿ ಮುಂದಿನ ದಿವಸಗಳಲ್ಲಿ ನಾವು ಜಾತಿಯಿಂದ ಇವತ್ತೇನು ಹೊಡಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಮೆಟ್ಟಿ ನಿಂತು ಮುಂದಿನ ದಿವಸ ಇಡೀ ಸಮಾಜ ಒಂದಾಗಿ ಬಿಡ್ಬೇಕಂತ ಹೇಳಿ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ.